ವೆಲ್ಕಮ್ ಬ್ಯಾಕ್. ಇನ್ನು 10 ತಿಂಗಳ ಬಳಿಕ ಹಾಸನಕ್ಕೆ ಭವಾನಿ ರೇವಣ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ ಹಾಸನ ಜಿಲ್ಲೆಗೆ ಪ್ರವೇಶಿಸದಂತೆ ಕೋರ್ಟ್ ಒಂದಿಷ್ಟು ತೀರ್ಪನ್ನ ಕೊಟ್ಟಿತ್ತು. ಅದಾದ ಮೇಲೆ ಈಗ 10 ತಿಂಗಳಾಯ್ತು ಬರದೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ ಅವರು. ಇವತ್ತು ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ ಅವರು. ಯಾಕಂತಂದ್ರೆ ಈ ಹಿಂದೆ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ತೀರ್ಪನ್ನ ಕೊಡಲಾಗಿತ್ತು. ಅವರು ಹಾಸನಕ್ಕೆ ಹೋಗುವಾಗಿಲ್ಲ ಅನ್ನೋದಾಗಿ ಒಂದು ಷರತ್ತುಗಳಿತ್ತು. ಹಾಗಾಗಿ ಭವಾನಿ ರೇವಣ್ಣ ಅವರು ಬೆಂಗಳೂರಿನಲ್ಲೇ ನೆಲೆಸಿದ್ರು. ಅದಾದ ಮೇಲೆ ಮತ್ತೆ ಕೋರ್ಟ್ ಮೊರೆ ಹೋಗಿ ಈಗ ಒಂದಿಷ್ಟು ಷರತ್ತು ಬದ್ಧವಾಗಿ ಅವರಿಗೆ ವಾಪಸ್ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ 10 ತಿಂಗಳಾಗಿತ್ತು ಬರದೆ ಇಲ್ಲಿಗೆ ಹಾಸನಕ್ಕೆ. ಅವರ ಕ್ಷೇತ್ರ ಅದು. ಯಾಕಂದ್ರೆ ರೇವಣ್ಣ ಅವರು ಇರ್ಬೋದು, ಪ್ರಜ್ವಲ್ ರೇವಣ್ಣ ಅವರು ಇರ್ಬೋದು, ಎಲ್ಲ ಇದ್ದಂತಹ ಒಂದು ಭದ್ರಕೋಟೆಯಾಗಿ ಗುರುತಿಸಿಕೊಂಡಿತ್ತು JDS ನಲ್ಲಿ. ಈಗ ತಮ್ಮ ಕ್ಷೇತ್ರಕ್ಕೆ ತಾವು ಬರೋದಕ್ಕೆ ಇಲ್ಲಿ ಒಂದು ಕಡೆಯಲ್ಲಿ ಕಾನೂನು ತೊಡಕು ಇತ್ತು. ಆದ್ರೆ ಈಗ ಎಂಟ್ರಿ ಕೊಟ್ಟಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಆರತಿ ಮಾಡಿ ಹೂವುಗಳನ್ನ ಹಾಕಿ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಬಹಳ ಖುಷಿಯಿಂದ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಈಗಲೇ ಮಾಡಬೇಕು, ಮೇಲ್ ಬಂದ ಮೇಲೆ ಆಗಲ್ಲ. ಈಗಲೇ Later.